ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಸುಸ್ವಾಗತ ನನ್ನ ಚಾನೆಲ್ಗೆ. ನಾನು ಇವತ್ತು ಲಕ್ಷ್ಮೀ ದೇವರಿಗೆ ನೈವೇದ್ಯ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ ನಾನು ಒಂದು 4 ರಿಂದ 5 ಏಲಕ್ಕಿ ತೆಗೆದುಕೊಂಡಿದ್ದೇನೆ. ಹಾಗೆಯೇ 1 ಕಪ್ ರವೆ, 1 ಕಪ್ ಸಕ್ಕರೆ, ಅದೇ ಕಪ್ನಿಂದ ನಾನು 3 ಕಪ್ದಷ್ಟು ನೀರು ತಗೊಂಡಿದ್ದೇನೆ. 2 ಚಮಚದಷ್ಟು ತುಪ್ಪ ಮತ್ತು ಮಿಕ್ಸ್ ಡ್ರೈ ಫ್ರೂಟ್ಸ್, ಹಾಗೆಯೇ ಇಲ್ಲಿ 2 ಚಮಚದಷ್ಟು ಎಣ್ಣೆ ಕೂಡ ಬೇಕಾಗುತ್ತದೆ. ಇವಾಗ ನಾನು ಒಂದು ಪಾತ್ರೆಯನ್ನು ಇಲ್ಲಿ ಬಿಸಿ ಮಾಡಿಕೊಂಡಿದ್ದೇನೆ. ಈ ಪಾತ್ರೆಗೆ ನಾನು 2 ಚಮಚದಷ್ಟು ಎಣ್ಣೆ ಹಾಗೆಯೇ 2 ಚಮಚದಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ಇವಾಗ ಇವನು ಚೆನ್ನಾಗಿ 2 ನಿಮಿಷ ಕಾಯಿಸಿಕೊಳ್ಳೋಣ. ನೀವು ಇದನ್ನು ತುಪ್ಪದಲ್ಲಿ ಕೂಡ ಮಾಡಬಹುದು. ನಾನು ಇಲ್ಲಿ ಎರಡನ್ನು ಮಿಕ್ಸ್ ಮಾಡಿಕೊಂಡಿದ್ದೇನೆ. ಹಾಗೆಯೇ ಇಲ್ಲಿ ನಾನು ಎಣ್ಣೆ ಕಾದ್ಮೇಲೆ ಇದಕ್ಕೇ ಮಿಕ್ಸ್ ಡ್ರೈ ಫ್ರೂಟ್ಸ್ ಹಾಕ್ತಾಯಿದ್ದೀನಿ. ಇವನು ಕೂಡ ನಾವು ಚೆನ್ನಾಗಿ 2 ನಿಮಿಷ ಫ್ರೈ ಮಾಡಿಕೊಳ್ಳೋಣ. ಹಾಗೆಯೇ ಇದಕ್ಕೆ ನಾನು 1 ಕಪ್ನಷ್ಟು ರವೆ ಹಾಕ್ತಾಯಿದ್ದೀನಿ. ಇವಾಗ ನಾವು ಈ ರವೆಯನ್ನು ಹುರಿದುಕೊಳ್ಳೋಣ. ಚೆನ್ನಾಗಿ ಇದನ್ನು ಸ್ವಲ್ಪ ಬಣ್ಣ ಬರೋವರೆಗೂ, ಹಾಗೆಯೇ ಇದಕ್ಕೆ ಒಂದು ಸ್ವಲ್ಪ ಸುಗಂಧ ಬರುತ್ತೆ ಅಲ್ವಾ, ಅಲ್ಲಿವರೆಗೆ ನಾವು ಇದನ್ನು ಹುರಿದುಕೊಳ್ಳೋಣ. ನೀವು ಸ್ಲೋ ಮೀಡಿಯಮ್ದಲ್ಲಿ ಇಟ್ಟು ಇದನ್ನು ಹುರಿದುಕೊಳ್ಳಿ. ಸೊ ನೋಡಿ, ಇವಾಗ ರವೆ ಹುರಿದಾಗಿದೆ. ರವೆ ಕಲರ್ ಕೂಡ ಚೇಂಜ್ ಆಗಿದೆ. ಇವಾಗ ನಾನು ಇದಕ್ಕೆ ಕಾಯಿಸಿಕೊಂಡಿರೋ ನೀರು ಹಾಕ್ತಾಯಿದ್ದೀನಿ. ಇಲ್ಲಿ ನಾವು ನೀರನ್ನು ಸಮ ಪ್ರಮಾಣವಾಗಿ ತೆಗೆದುಕೊಳ್ಳಬೇಕು. ಹೀಗೆ ಬಿಸಿ ನೀರು ಹಾಕುವುದರಿಂದ ಇದು ಗಂಟುಗಳಾಗಿ ಆಗೋದಿಲ್ಲ. ಸ್ವಲ್ಪ ಕ್ರೀಮಿ ಥರ, ಹಾಗೆಯೇ ಸ್ವಲ್ಪ ಉದುರಾಗಿರುತ್ತದೆ. ಇವಾಗ ಇದನ್ನೊಂದು 5 ನಿಮಿಷ ಚೆನ್ನಾಗಿ ಬೇಯಿಸಿಕೊಳ್ಳಿ. ಹಾಗೆಯೇ ಗಂಟು ಆಗದೇ ಇರುವ ತರಹ ಮಿಕ್ಸ್ ಮಾಡಿಕೊಳ್ಳಿ. ನಾವು ತಗೊಂಡುಕೊಂಡಿರುವಂತಹ ಕ್ವಾಂಟಿಟಿ ಪರ್ಫೆಕ್ಟಾಗಿ ಆಗುತ್ತದೆ. ರವೆ ಹಾಗೂ ನೀರು 2 ಕ್ವಾಂಟಿಟಿಯನ್ನು ನೋಡಿ, ಸ್ವಲ್ಪ ಸ್ವಲ್ಪನೇ ರವೆ ತಗೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ. ಹೀಗೇ ಒಂದು 5 ನಿಮಿಷ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಳಿ ಅಥವಾ ಬೇಯಿಸಿಕೊಳ್ಳಿ. ಸೊ ನೋಡಬಹುದು, ಆದಷ್ಟು ಚೆನ್ನಾಗಿ ಇದನ್ನು ಕುಕ್ ಮಾಡಿಕೊಳ್ಳಿ. ಒಂದು ಸ್ವಲ್ಪ ನಿಮ್ಮ ಗ್ಯಾಸನ್ನು ಸ್ಲೋ ಮೀಡಿಯಮ್ದಲ್ಲಿ ಇಡಿ. ಹಾಗೆಯೇ ಇಲ್ಲಿ ನಾನು ಒಂದು 4ದಷ್ಟು ಏಲಕ್ಕಿಯನ್ನು ಹಾಕ್ತಾಯಿದ್ದೀನಿ. 1 ಕಪ್ಪು ಸಕ್ಕರೆ ಹಾಕ್ತಾಯಿದ್ದೀನಿ. ನೀವು ಇಲ್ಲಿ ಸಕ್ಕರೆ ಕೂಡ ಕಡಿಮೆ ಹಾಕ್ಬೋದು ಅಥವಾ ಜಾಸ್ತಿ ಕೂಡ ಹಾಕ್ಬೋದು. ನಾನು ಇಲ್ಲಿ ಸಮ ಪ್ರಮಾಣವಾಗಿ ತೆಗೆದುಕೊಂಡಿದ್ದೇನೆ. ನೋಡಿ, ಸಕ್ಕರೆ ಕರಗೋವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಸೊ ನೋಡಿ, ಇವಾಗ ಇದು ಎಷ್ಟು ಚೆನ್ನಾಗಿ ಕ್ರೀಮಿ ಥರ ಕಾಣುತ್ತಿದೆ. ನಾವು ಸಕ್ಕರೆ ಹಾಕಿಕೊಂಡದ ಮೇಲೆ ಇದು ಗಂಟಾಗಿ ಕಾಣುತ್ತಿತ್ತು. ಹೀಗೇ ಒಂದು ಚೆನ್ನಾಗಿ 5 ನಿಮಿಷ ಇದನ್ನು ಬೇಯಿಸಿಕೊಳ್ಳಿ. ಇದಕ್ಕೆ ನಾನು 2 ಚಮಚದಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ಇವಾಗ ಇದಕ್ಕೆ ನಾನು 2 ನಿಮಿಷ ಮುಚ್ಚಳ ಇಟ್ಬಿಟ್ಟು ಹಾಗೆಯೇ ಬಿಟ್ಬಿಡ್ತೀನಿ. ಸೊ ನೋಡಿ ಫ್ರೆಂಡ್ಸ್, ನಾನು ಮಾಡಿರುವ ನೈವೇದ್ಯ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ನೈವೇದ್ಯ. ಹಾಗೆಯೇ ಧನ್ಯವಾದಗಳು.